Good morning to all. Welcome to Karnataka LMS E-Content. I am Nagavani Envi, Assistant Professor of English, the Department of Collegiate and Technical Education. In today's class, I am going to explain chapters 7 and 8 of the novel Return of the Native by Thomas Hardy, prescribed by the University of Mysore to the second year BA Optional English, 4th semester CBCS course 2020-21. The title of the paper is Victorian Fiction. In the last class, we had known about the love affair between Eustacia and Vi, and Wildey's love for Eustacia is renewed after his visit to her on the Rain Barrow after the cancellation of his marriage with Thomasin. In this chapter, we are introduced to Eustacia Vi's personality as the Queen of Night. ಅವಳನ್ನು ಯುಸ್ಟೇಷಿಯಾ ವೈಯನ್ನು ಇಲ್ಲಿ ಕ್ವೀನ್ ಆಫ್ ನೈಟ್, ರಾತ್ರಿಯ ರಾಣಿ ಅಂತ ಹೇಳಿ ಲೇಖಕರು ಕರೀತಾರೆ. ಯುಸ್ಟೇಷಿಯಾ ವೈ ವಾಸ್ ದ ರಾ ಮೆಟೀರಿಯಲ್ ಆಫ್ ಡಿವಿನಿಟಿ. ಒಂದು ದೈವಿಕತೆಯ ಒಂದು ರಾ ಮೆಟೀರಿಯಲ್, ಹಸಿ ಅಂಶನೇ ಅವಳು. ದೈವಿಕತೆಯ ನೈಜ ರೂಪ, ಹಸಿ ಅಂಶ ಅಂದರೆ ನೈಜ ರೂಪವೇ ಯುಸ್ಟೇಷಿಯಾ. She had passions and instincts. She had strong feelings and instincts which make a model goddess. ಒಂದು ಮಾದರಿ ದೇವತೆಗೆ ಬೇಕಾಗಿರುವ ಎಲ್ಲ ಬಗೆಯ ಭಾವನಾತ್ಮಕತೆ ಅವಳಲ್ಲಿ ಇದೆ, ಅನುಭೂತಿ ಅವಳಲ್ಲಿ ಇದೆ. ದಟ್ ಇಟ್ ದೋಸ್ ವಿಚ್ ಮೇಕ್ ನಾಟ್ ಕ್ವೈಟ್ ಎ ಮಾಡೆಲ್ ವುಮನ್. ಮಾಡೆಲ್ ವುಮನ್ ಅಲ್ಲ, ಮಾಡೆಲ್ ಗಾಡೆಸ್ ಅನ್ನುವಂಥ ಎಲ್ಲ ಗುಣಗಳು ಅವಳಲ್ಲಿ ಇದೆ. ಶಿ ಈಸ್ ಎ ಫುಲ್ ಲಿಮ್ಡ್ ಆ್ಯಂಡ್ ಸಮ್ ವಾಟ್ ಹೆವಿ ಪರ್ಸನ್. ಪೂರ್ತಿ ತುಂಬಿದ ತೋಳುಗಳ, ಕೈಕಾಲುಗಳ ಹೆವಿ ಪರ್ಸನ್, ಒಂದು ರೀತಿಯ ತೂಕದ ವ್ಯಕ್ತಿ, ದೊಡ್ಡ ಆಕಾರದ ವ್ಯಕ್ತಿ. ಸಾಫ್ಟ್ ಟು ದ ಟಚ್ ಅಸ್ ಎ ಕ್ಲೌಡ್, ಬಟ್ ಶಿ ಈಸ್ ಆಸ್ ಸಾಫ್ಟ್ ಆಸ್ ಕ್ಲೌಡ್. ಹರ್ ಏರ್ ಈಸ್ ಬ್ಲ್ಯಾಕರ್ ದ್ಯಾನ್ ದ ಡಾರ್ಕ್ನೆಸ್ ಆಫ್ ದ ವಿಂಟರ್. ಶಿ ಈಸ್ ಎ ವುಮನ್ ಆಫ್ ಬ್ಲ್ಯಾಕ್ ಹೇರ್. ಆ ಚಳಿಗಾಲದ ಕತ್ತಲಿಗಿಂತ ಕಪ್ಪಾದ ಕೂದಲು. ಆ್ಯಂಡ್ ಹರ್ ನರ್ವ್ಸ್ ಆರ್ ಎಕ್ಸ್ಟೆಂಡ್ ಇನ್ ಟು ಸ್ಟ್ರೆಸ್ಸಸ್. She has paganized. Pagan means old idol worshippers. ಆ ಹಳೇ ಕಾಲದ ವಿಗ್ರಹಾರಾಧಕರ ಕಣ್ಣುಗಳು, ಧ್ಯಾನಸ್ಥ ಕಣ್ಣುಗಳಿದ್ದಾವೆ ಅವಳಿಗೆ. ಫುಲ್ ಆಫ್ ನಾಕ್ಟರ್ನಲ್ ಮಿಸ್ಟರೀಸ್, ಫುಲ್ ಆಫ್ ಡಾರ್ಕ್ ಮಿಸ್ಟರೀಸ್. ನಿಗೂಢವಾದಂಥ ಕಪ್ಪನೆಯ ನಿಗೂಢತೆ ತುಂಬಿರತಕ್ಕಂಥ ಕಣ್ಣುಗಳು. ಹರ್ ಐಲಿಡ್ಸ್, ಲ್ಯಾಶಸ್ have enabled her to indulge in reverie without seeming to do so. ಅವಳ ಐಲಿಡ್ಸ್ ಆ್ಯಂಡ್ ಲ್ಯಾಶಸ್, ಕಣ್ಣಿನ ರೆಪ್ಪೆಗಳು ಹೇಗಿದೆ ಅಂತಂದರೆ, ಆ ಕಣ್ಣಿನ ರೆಪ್ಪೆ ಕೂದಲುಗಳು ಅವಳು ಯಾರಿಗೂ ಗೊತ್ತಾಗದೆ ಕಣ್ಬಿಟ್ಕೊಂಡೇ ಧ್ಯಾನ ಮಾಡ್ತಿದ್ದಾಳೆ, ರೆವೆರಿ, ಹಗಲುಗನ್ಸು ಕಾಣ್ತಿದ್ದಾಳೆ ಅಂತ ಅನಿಸುತ್ತೆ. ಶಿ ಮೇ ಹ್ಯಾವ್ ಬೀನ್ ಬಿಲೀವ್ಡ್ ಟು ಬಿ ಕೇಪಬಲ್ ಆಫ್ ಸ್ಲೀಪಿಂಗ್ ವಿತೌಟ್ ಕ್ಲೋಸಿಂಗ್ ದೆಮ್ ಅಪ್. Without closing them, if one looks at her, one will come to the conclusion that she is sleeping. I quote, assuming that the souls of men and women were visible essences. If you imagine that souls of men and women can be visible or can be seen ಲೈಕ್ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರನ್ನು ನೋಡೋ ಹಾಗೆ ಅವರ ಆತ್ಮಗಳನ್ನು ಕೂಡ, ಹೆಂಗಸರು ಗಂಡಸರ ಆತ್ಮಗಳನ್ನು ನೋಡಬಹುದು ಅನ್ನೋದಾದರೆ, ಕಲ್ಪನೆ ಮಾಡಿಕೊಂಡರೆ, ಯುಸ್ಟೇಷಿಯಾ ಸೋಲ್ ಟು ಬಿ ಫ್ಲೇಮ್ ಲೈಕ್. ಯುಸ್ಟೇಷಿಯಾಳ ಆತ್ಮ ಯಾವ ರೂಪದಲ್ಲಿ ಗೋಚರಿಸುತ್ತೆ? ಫೇಮ್ ಲೈಕ್, ಜ್ವಾಲೆಯ ರೀತಿಯಲ್ಲಿ ಗೋಚರಿಸುತ್ತೆ. ಹರ್ ಮೌತ್, ಐ ಅನ್ಕೋಟ್, ಹರ್ ಮೌತ್ ಸೀಮ್ಸ್ ಟು ಹ್ಯಾವ್ ಫಾರ್ಮ್ಡ್ ಲೆಸ್ ಟು ಸ್ಪೀಕ್. ಅವಳ ಬಾಯಿ ಇಟ್ ಈಸ್ ಫಾರ್ಮ್. ನೋಡಿ, ಇದನ್ನು ಹೇಳೋದು ಹಾರ್ಡಿ ಈಸ್ ಆರ್ಕಿಟೆಕ್ಚೋರಿಯಲ್ ಡಿಸ್ಕ್ರಿಪ್ಷನ್ ಅಂತ. ನೀಟ್ನೆಸ್ ಆಫ್ ಡಿಸ್ಕ್ರಿಪ್ಷನ್. ಪ್ರತಿಯೊಂದು ಮೈನ್ಯೂಟ್ ಥಿಂಗ್ ಕೂಡ ಅವರು ಏನು ಮಾಡಲ್ಲ, ನೆಗ್ಲೆಕ್ಟ್ ಮಾಡಲ್ಲ, ನಿರ್ಲಕ್ಷ್ಯ ಮಾಡಲ್ಲ. ಹಿ ವಿತ್ ದಟ್ ಮಚ್ ಪರ್ಫೆಕ್ಷನ್ ಹಿ ಡಿಸ್ಕ್ರೈಬ್ಸ್ ಈವನ್ ಎ ಸ್ಮಾಲ್ ಥಿಂಗ್ ಆಬ್ಜೆಕ್ಟ್. ಮೈನ್ಯೂಟ್ ಡಿಸ್ಕ್ರಿಪ್ಷನ್ ಆಫ್ ಯುಸ್ಟೇಷಿಯಾ ವೈ ಅಂತ ಡೀಪಾಗಿ, ನೀಟಾಗಿ, ಕ್ಲಿಯರ್ ಕಟ್ಟಾಗಿ ಡಿಸ್ಕ್ರೈಬ್ ಮಾಡ್ತಾರೆ ನೋಡಿ. ಹರ್ ಮೌತ್ ಸೀಮ್ಸ್ ಟು ಹ್ಯಾವ್ ಫಾರ್ಮ್ ಲೆಸ್ ಟು ಸ್ಪೀಕ್. ಕಡಿಮೆ ಮಾತಾಡಲಿಕ್ಕೆ ಅವಳ ಬಾಯಿ ಮಾಡಲ್ಪಟ್ಟಿದೆ. ದ್ಯಾನ್ ಟು ಕ್ವಿವರ್, ನಡುಗೋದಕ್ಕೆ, ಜೋರಾಗಿ ಮಾತಾಡಿ ಎಕ್ಸೈಟ್ಮೆಂಟಲ್ಲಿ ಜೋರಾಗಿ ಬಾಯಿ ಅಲ್ಲಾಡ್ಸೋದಕ್ಕಲ್ಲ.
for lips formed with geometric precision. ಅವಳ ಲಿಪ್ಪನ್ನು ಜಿಯೋಮೆಟ್ರಿಕ್ ಕಂಪಾಸ್ ತಗೊಂಡು ಯಾರೋ ನೀಟಾಗಿ ಜಿಯೋಮೆಟ್ರಿಕಲ್ ಪ್ರಿಸಿಷನ್ ಇಷ್ಟೇ ಅಳತೆಬದ್ಧವಾಗಿ ತಿದ್ದಿ ರಚಿಸಿದಂಥ ಇದೆ. ಲೆಸ್ ಟು ಕ್ವಿವರ್ ದ್ಯಾನ್ ಟು ಕಿಸ್. ಹರ್ ಪ್ರೆಸೆನ್ಸ್ ಬ್ರಿಂಗ್ಸ್ ಮೆಮೊರೀಸ್ ಆಫ್ ಸಚ್ ಥಿಂಗ್ ಆಸ್ ಬಾರ್ಬನ್ ರೋಸಸ್, ರೂಬೀಸ್. ಅವಳಲ್ಲಿ ಬಂದರೆ ಸಾಕು ಯಾವರಿಗೆ ಆಗಲಿ, ದೆ ರಿಮೆಂಬರ್ ದೋಸ್ ಫ್ಲಾಸ್, ಬಾರ್ಬನ್ ರೋಸಸ್, ರೂಬೀಸ್, ಟ್ರಾಪಿಕಲ್ ಮಿಡ್ ನೈಟ್ಸ್. ಹರ್ ಮೂಡ್ಸ್ ರೀಕಾಲ್ ಲೋಟಸ್ ಈಟಸ್. ಆರ್ ಫ್ಲಕ್ಚುಯೇಷನ್ ಆಫ್ ಹರ್ ಮೂಡ್ಸ್. ಈ ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರಲ್ಲ. ಅವ್ರು ನೋಡಿದ್ರೆ ಲೋಟಸ್ ಈಟಸ್ ನೆನಪಾಗ್ತಾರೆ. ಆ್ಯಂಡ್ ಮಾರ್ಚ್ ಇನ್ ಅಥಳಿ ಹರ್ ಮೋಷನ್ಸ್, ದ ಎಬ್ ಆ್ಯಂಡ್ ಫ್ಲೋ ಆಫ್ ಸಿ, ಹರ್ ವಾಯ್ಸ್ ದ ವಯೋಲಾ. In a dim light and with a slight rearrangement of her hair, her general figure may have stood for that of either of the higher female deities. ಈ ಎಲ್ಲ ಅಂಶಗಳಿಗೆ with that black hair, her general figure looks like the figure of higher female deities. ಯಾವುದೋ ಒಂದು ಉತ್ತಮವಾದ ದೇವತೆಯ ವಿಗ್ರಹವೇನೋ ಅನ್ನುವಂತೆ ಆಕೆಯ ಆಕಾರ ಕಾಣಿಸುತ್ತೆ. ಬಟ್ ಹರ್ misfortune, she is an inhabitant of populous solitude. ಇಟ್ಸ್ ಹರ್ ಮಿಸ್ಫಾರ್ಚೂನ್. ಇಷ್ಟೆಲ್ಲ ಅಂಶಗಳಿದ್ದು ಶಿ ಈಸ್ ಅನ್ ಇನ್ಹ್ಯಾಬಿಟೆಂಟ್, ನಿವಾಸಿಯಾಗಿದ್ದಾಳೆ ಆಫ್ ದಟ್ ಪಾಪ್ಯುಲರ್ ಸಾಲಿಟ್ಯೂಡ್. ನೋಡಿ, ಇದನ್ನು ಆಕ್ಸಿಮರನ್ ಅಂತೀವಿ. ಸಾಲಿಟ್ಯೂಡ್, ಕಾಂಟ್ರಾಸ್ಟಿಂಗ್ ಐಡಿಯಾಸ್. ಅಲ್ಲಿ ಎಲ್ಲರೂ ಸಾಲಿಟ್ಯೂಡ್ ಅಲ್ಲ, ಶಿ ಈಸ್ ಸಾಲಿಟ್ಯೂಡ್. ದೆರ್ ಈಸ್ ಪಾಪ್ಯುಲೇಷನ್. ಇನ್ ದಟ್ ಅಮಾಂಗ್ ದಟ್ ಪಾಪ್ಯುಲೇಷನ್ ಶಿ ಈಸ್ ಸಾಲಿಟ್ಯೂಡ್. ಶಿ ಈಸ್ ದ ಇನ್ಹ್ಯಾಬಿಟೆಂಟ್ ಆಫ್ ದಟ್ ಪಾಪ್ಯುಲರ್ ಸಾಲಿಟ್ಯೂಡ್. Ebenezer hates. Ebenezer hell, not heaven. I end quote. Originally a native of Budmouth, a fashionable seaside resort. Budmouth ಅಲ್ಲಿ ಹುಟ್ಟಿದ್ದದು ಅವಳು. ಫ್ಯಾಷನೇಬಲ್ ಸೀಸೈಡ್ ರೆಸಾರ್ಟ್ ಅದು. At that date, she was daughter of a band master of a regiment. ಅಲ್ಲಿನ ಒಂದು ಯಾವುದೋ ಮಿಲಿಟ್ರಿನಲ್ಲಿ ರೆಜಿಮೆಂಟಲ್ಲಿ ಬ್ಯಾಂಡ್ ಮಾಸ್ಟರ್ ಆಗಿದ್ರು ಅವ್ರ ತಂದೆ. which had been quartered there, a fine musician. ಅವ್ರ ತಂದೆ ಒಳ್ಳೆ ಮ್ಯೂಸಿಷಿಯನ್. who met his future wife, her mother, during her trip with her father, the captain, a man of good family. They married without the willingness of captain because he had no good earning in his occupation as a musician. But he did his best to earn good money. ಮ್ಯೂಸಿಷಿಯನ್ ಆಗಿ ಒಳ್ಳೆ ಸಂಪಾದನೆ ಇರಲಿಲ್ಲ, ಅದಕ್ಕೆ ಕ್ಯಾಪ್ಟನ್ ವೈಗೆ ಅವಳಿಗೆ ಮದುವೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಮಗಳನ್ನ. ಬಟ್ ಆಫ್ಟರ್ ದ್ಯಾಟ್ ಹಿ ವೆಂಟ್ ಟು ಇಂಗ್ಲೆಂಡ್ ಆ್ಯಂಡ್ he settled down there. ಆ್ಯಂಡ್ ಹಿ ಅಡಾಪ್ಟೆಡ್ ಹಿಸ್ ವೈಫ್ ನೇಮ್. ನಾವು ಯಾರ್ಯಾರ್ದೋ ಹೆಸರು ಇಟ್ಕೊಂಬಿಡ್ತೀವಿ. ನಾವು ನಮ್ಮ ದೇಶದಲ್ಲಿ ಯಾರ್ದೋ ಫ್ಯಾಮಿಲಿ ನೇಮ್ ನಾವು ಹೇಳ್ದೆ ಕೇಳ್ದೆ ನಮ್ಮ ಹೆಸರು ಮುಂದೆ ಸೇರಿಸ್ಕೊಂಡ್ಬಿಡ್ತೀವಿ ಅಭಿಮಾನ ತೋರ್ಸೋಕ್ಕೆ. ಅಲ್ಲ, ಅವರಲ್ಲಿ ಹಾಗಿಲ್ಲ. ದೇ ಹ್ಯಾವ್ ಟು ಅಡಾಪ್ಟ್ ಲೀಗಲಿ ಸಮ್ಮನ್ ಎಲ್ಸ್ ಫ್ಯಾಮಿಲಿ ನೇಮ್. ಸೊ ಇಲ್ಲಿ ಅವ್ರ ಹೆಂಡತಿ ಅವ್ರ ತಂದೆದು ಫ್ಯಾಮಿಲಿ ನೇಮ್ ಅವ್ರು ಇಟ್ಕೊಂಡಿಲ್ಲ, ಕ್ಯಾಪ್ಟನ್ ವೈ. ಅದಕ್ಕೆ ಇಷ್ಟೇಶಿಯ ವೈ, ಅವ್ರ ತಂದೆ ಕಡೆಯಿಂದ ಬಂದಿಲ್ಲ ಅವಳಿಗೆ ಹೆಸರು, ತಾತನ ಕಡೆಯಿಂದ. ಯಾಕೆ ಅವ್ರ ತಂದೆ ಹಿ ಅಡಾಪ್ಟೆಡ್ ಹಿಸ್ ವೈಫ್ಸ್ ನೇಮ್ and settled down in England, and there he worked a lot and to earn good money and to get her good education. But after that her mother died, and after that he gave up music and began to drink, and he also passed away after the death of her parents. She came to her grandfather who had settled after he had broken 3 ribs in his chest in a shipwreck. ಹಡಗಿನ ಆಕ್ಸಿಡೆಂಟಲ್ಲಿ ಅವರ ಎದೆಯ 3 ಮೂಳೆಗಳು ಮುರಿದೋಗಿತ್ತು, ಫ್ರ್ಯಾಕ್ಚರ್ ಆಗಿತ್ತು. ಅದಾದಮೇಲೆ ಅವರು ಹೆಗ್ಡನ್ ಹೀತಿಗೆ ಬಂದು ನೆಲೆಸ್ತಾರೆ. ಆ ಎತ್ತರವಾದ ಜಾಗದಲ್ಲಿ ಮಿಸ್ಟೋವರ್ ನ್ಯಾಪ್ ಅನ್ನುವ ಜಾಗದಲ್ಲಿ ನೆಲೆಸ್ತಾರೆ. ಯಾಕೆ ಅಲ್ಲಿಗೆ ಹೋದ್ರು ಅವರು, ಜಾಗನ ಆಯ್ಕೆ ಮಾಡಿಕೊಂಡ್ರು, ಎತ್ತರವಾದ ಜಾಗ, ತುಟ್ಟ ತುದಿಗೆ ಅಂತಂದರೆ ಬಿಕಾಸ್ he had a fancy for that place, because he had nothing next to his house. ಅವ್ರ ಮನೆ ನಂತರ ಇನ್ಯಾರ್ದು ಮನೆ ಇಲ್ಲ. ಬಿಕಾಸ್ ಎ ರಿಮೋಟ್ ಬ್ಲೂ ಟಿಂಚ್ ಆನ್ ದ ಹೊರೈಸನ್ ಬಿಟ್ವೀನ್ ದ ಹಿಲ್ಸ್ ವಿಸಿಬಲ್ ಫ್ರಮ್ ದ ಕಾಟೇಜ್ ಡೋರ್. ಅವ್ರ ಮನೆಗೇ ದೂರದಲ್ಲಿ ಹೊರೈಸನ್, ದಿಗಂತ ಅಂತೀವಿ. ಇದು ಹೊರೈಸನ್ ಅಂದರೆ ದಿಗಂತ, ಭೂಮಿ ಆಕಾಶ ನಾವು ಇಲ್ಲಿಂದ ದೂರ ನೋಡಿದರೆ ಒಂದಾದಂತೆ ಕಾಣಿಸುತ್ತೆ, ಅದನ್ನು ಹೊರೈಸನ್ ಅಂತೀವಿ, ದಿಗಂತ ಅಂತೀವಿ. ಆ ದೂರದ ದಿಗಂತದಲ್ಲಿ ಅವ್ರ ಮನೆ ಬಾಗಿಲಿಂದ ಬ್ಲೂ ಟಿಂಜ್, ನೀಲಿ ಬಣ್ಣದ ಸ್ಟ್ರೆಚ್ ಕಾಣಿಸ್ತಾ ಇದೆ, ಒಂದು ಹಬ್ಬು ನೀರಿನ ಚಾಚು ಕಾಣಿಸ್ತಿದೆ. ಆ್ಯಂಡ್ ಟ್ರೆಡಿಷನಲಿ ಪೀಪಲ್ ಆಫ್ ಹೆಗ್ಡನೀತ್ ಬಿಲೀವ್ ದಟ್ ಈಸ್ ದ ಇಂಗ್ಲೀಷ್ ಚಾನಲ್. ಈ ಹ್ಯಾಡ್ ಪ್ಯಾಷನ್ ಫಾರ್ ದಟ್ ಪ್ಲೇಸ್, ಇಂಗ್ಲೀಷ್ ಚಾನಲ್ ಆರ್ ಬಡ್ಮೌತ್. ಸೊ ಇಟ್ ವಾಸ್ ವಿಸಿಬಲ್ ಫ್ರಮ್ ದಟ್ ಪ್ಲೇಸ್ ಪಾಯಿಂಟ್ ಆಫ್ ಹೀದ್. ಸೊ ಹಿ ಹ್ಯಾಡ್ ಸೆಟಲ್ ಡೌನ್ ದೇರ್. ಇಸ್ಟೇಷಿಯಾ ಹೇಟೆಡ್ ದಿಸ್ ಚೇಂಜ್. ಅವಳಿಗೆ ಬಡ್ಮೌತ್ ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ.
ಬಟ್ ಯಾರೂ ಇಲ್ಲ, ಅನಿವಾರ್ಯವಾಗಿ ಶಿ ಹ್ಯಾಡ್ ಟು ಕಮ್ ಹಿಯರ್. ಶಿ ಫೆಲ್ಟ್ ಲೈಕ್ ಒನ್ ಬ್ಯಾನಿಶ್ಡ್, ಪರಿತ್ಯಕ್ತಳಂತೆ, ಬ್ಯಾನಿಷ್ ಆದಂತೆ, ಗಡೀಪಾರಿನ ಶಿಕ್ಷೆಗೊಳಗಾದವಳಂತೆ ಅಲ್ಲಿ ಜೀವಿಸ್ತಾ ಇದ್ದಾಳೆ. ಬಟ್ ಹಿಯರ್ ಶಿ ವಾಸ್ ಫೋರ್ಸ್ಡ್ ಟು ಅಬೈಡ್, ಅಲ್ಲಿ ವಾಸವಿರಲಿಕ್ಕೆ ಅವಳು ಶಿ ವಾಸ್ ಫೋರ್ಸ್ಡ್, ಒತ್ತಾಯಕ್ಕೆ ಒಳಗಾಗಿ ಅಲ್ಲಿದ್ದಾಳಷ್ಟೇ. Thus there is a juxtaposition of stronger, strangest assortment of ideas. Always there is a juxtaposition, conflict of strangest assortment ideas in Eustatia's brain from old time and from new. Past life and present life. ಎರಡರ ಬಗೆಗೆ ಒಂಥರ juxtaposition of ideas ಇದೆ ಅವಳ ತಲೆಯಲ್ಲಿ. The romantic recollections of sunny afternoons on esplanade with military bands, officers and gallants around stands like a gilded letters upon the dark tablet surrounding Egdon. ಎಗ್ಡನ್ನ ಆ ಕಪ್ಪು ಆವರಿಸಿರುವ, ಕತ್ತಲೆ ಆವರಿಸಿರುವ ಆ ಭೂಭಾಗದ ಮೇಲೆ ಆಲ್ ದೀಸ್ ಲೈವ್ಸ್, ಸಿಂಬಲ್ಸ್ ಆಫ್ ಲೈಫ್, ಮಿಲಿಟರಿ ಬ್ಯಾಂಡ್ಸ್, ಆಫೀಸರ್ಸ್, ಗ್ಯಾಲೆಂಟ್ಸ್ ಅರೌಂಡ್, ಎವ್ರಿಥಿಂಗ್ ಸೀಮ್ಸ್ ಟು ಬಿ ರಿಟನ್ ಆನ್ ಎ ಗಿಲ್ಡೆಡ್ ಲೆಟರ್ಸ್, ಚಿನ್ನದ ವರ್ಣದ ಅಕ್ಷರಗಳಂತೇಳಿ ಗೋಚರಿಸುತ್ತೆ. ಆಸ್ ದರ್ ಇಸ್ ನಥಿಂಗ್ ಆಫ್ ಹ್ಯೂಮನ್ ಲೈಫ್ ಟು ಸಿ, ಬಿಕಾಸ್ ಇನ್ ಹೆಗ್ಡನ್ there is not much of human life to see, and she imagines all the more of what she has seen. So she imagines what she had seen before in Budmouth, and here she compares and contrasts. There is always this juxtaposition of strangest ideas in her brain. She is very much dignified. ತುಂಬ ಘನತೆ ಇದ್ದಂಥ ಹುಡುಗಿಯವಳು. From where her dignity came? ಎಲ್ಲಿಂದ ಬಂತು ಅವಳಿಗೆ ಡಿಗ್ನಿಟಿ? Where did she get that dignity? If it is by her ancestors, maternal ancestor or paternal ancestor, ತಂದೆಯ ಕಡೆಯವರಿಂದ ಬಂತ, ಪೂರ್ವಿಕರಿಂದ, ತಾಯಿ ಕಡೆಯವರಿಂದ ಬಂತ? It's an interesting question. I could. Perhaps it was the gift of heaven. ಲೇಖಕರು ಹೇಳ್ತಾರೆ, ನಾವೆಲಿಸ್ಟ್. ಇಟ್ಸ್ ಎ ಗಿಫ್ಟ್ ಆಫ್ ಹೆವನ್. ಬೈ ಬರ್ತ್ ಅವಳಿಗೆ ದೇವರಿಂದನೇ ಬಂದಿರೋದು ಅವಳಿಗೆ. ಹ್ಯಾಪಿ ಕನ್ವರ್ಜೆನ್ಸ್ ಆಫ್ ನ್ಯಾಚುರಲ್ ಲಾಸ್. ಅವಳಲ್ಲಿ ದರ್ ಈಸ್ ದಟ್ ಡಿಗ್ನಿಫೈಡ್ ಹ್ಯಾಪಿ ಕನ್ವರ್ಜೆನ್ಸ್ ಆಫ್ ನ್ಯಾಚುರಲ್ ಲಾಸ್. ಸಹಜವಾಗಿಯೇ ಒಬ್ಬ ವ್ಯಕ್ತಿ ಯಾವ ಘನತೆಯನ್ನು ಪಡೆದು ಹುಟ್ಟಬೇಕು, ಘನತೆ ಪಡಲಿಕ್ಕೆ ಯಾವ ನಿಯಮಗಳು ಬೇಕೋ, there is that convergence, unification of those natural laws which imbibe a person with dignity. It has given to her by heaven, God, by birth, in her birth only. As she has lived lonely in Egdon, it is impossible to be undignified. And with that she is living there lonely, ಒಂಟಿಯಾಗಿದ್ದಾಳೆ. And in that Egdon, when she is living alone, it's impossible to be undignified. ಅಂದರೆ ಆ ನೇಚರ್ ಕೂಡ ಅವಳ ಡಿಗ್ನಿಟಿಗೆ ಪೂರಕವಾದ ವಾತಾವರಣ. ಅದನ್ನೇ ಹೇಳಿದ, ನೇಚರ್ ರಿಫ್ಲೆಕ್ಟ್ಸ್ ಮೈಂಡ್ ಆಫ್ ಮೂಡ್ ಆಫ್ ದ ಕ್ಯಾರೆಕ್ಟರ್ ಅಂತ ಹಾಡಿನಲ್ಲಿ ನಾವು ಇದನ್ನೇ ಹೇಳ್ತೀವಿ. ಶಿ ಈಸ್ ಅನ್ ಎಂಬಾಡಿಮೆಂಟ್ ಆಫ್ ದ ಪಾಪ್ಯುಲಸ್ ಸಾಲಿಟ್ಯೂಡ್, ಅಪ್ಯಾರೆಂಟ್ಲಿ ಸೋ ಲಿಸ್ಟ್ಲೆಸ್. ಅಗೇನ್ ಹಿ ರಿಪೀಟ್ಸ್, ಐ ಕೋಟ್, ಪಾಪ್ಯುಲಸ್ ಸಾಲಿಟ್ಯೂಡ್, ಐ ಅನ್ಕೋಟ್. ಅಪ್ಯಾರೆಂಟ್ಲಿ ಸೋ ಲಿಸ್ಟ್ಲೆಸ್, ವಾಯ್ಡ್ and quiet, and she is really busy and full. She has nothing to do there. She is alone, leading a life of alone. She is listless, void, but quiet, and she is busy and full. ಒಂಟಿಯಾಗಿದ್ರು ಕೂಡ she is not an idler. She is always busy doing this or this thing or that thing, and she is adventurous. To be loved to madness is her great desire. ಹುಚ್ಚಿಯ ಹಾಗೆ ಪ್ರೀತಿಸಲ್ಪಡಬೇಕು, ಅದು ಅವಳ ದೊಡ್ಡ ಆಸೆ. ಲವ್ ಈಸ್ ಟು ಹರ್ ದ ಒನ್ ಕಾರ್ಡಿಯಲ್ ವಿಚ್ ಕುಡ್ ಡ್ರೈವ್ ಅವೇ ದ ಈಟಿಂಗ್ ಲೋಲಿನೆಸ್ ಆಫ್ ಹರ್ ಡೇಸ್. ಅಲ್ಲಿನ ಅವಳನ್ನ ಕಿತ್ತು ತಿಂತಾ ಇರುವ ಒಂಟಿತನವನ್ನು ಗೆಲ್ಲಲಿಕ್ಕೆ ಶಿ ಥಿಂಕ್ಸ್ ಲವ್ ಈಸ್ ದ ಒನ್ಲಿ ವೇ, ಆ್ಯಂಡ್ ಶಿ ಸೀಮ್ಸ್ ಟು ಲಾಂಗ್ ಫಾರ್ ದ ಅಬ್ಸ್ಟ್ರಾಕ್ಷನ್ ಕಾಲ್ಡ್ ಪ್ಯಾಷನೇಟ್ ಲವ್. ದಟ್ ಐಡಿಯಾ, ಅಬ್ಸ್ಟ್ರಾಕ್ಷನ್, ಇಮ್ಯಾಜಿನೇಷನ್ ಆಫ್ ದಟ್ ಆ ಶೂನ್ಯ ಅಬ್ಸ್ಟ್ರಾಕ್ಷನ್ ಕಾಲ್ಡ್ ಪ್ಯಾಷನೇಟ್ ಲವ್. ಇಲ್ಲ, ಆ ಥರದ ಅವಳು ಬಯಸ್ತಾರ ಪ್ರೀತಿ, ಆ ಕಾಲ್ಪನಿಕ ಪ್ರೀತಿಯನ್ನು ಅವಳು ಬಯಸಿದ್ದಾಳೆ. ಮೋರ್ ದ್ಯಾನ್ ಫಾರ್ ಎನಿ ಪರ್ಟಿಕ್ಯುಲರ್ ಲವರ್. ಶಿ ಈಸ್ ನಾಟ್ ಲಾಂಗಿಂಗ್ ಫಾರ್ ಎ ಲವರ್, ಬಟ್ ಶಿ ಈಸ್ ಲಾಂಗಿಂಗ್ ಫಾರ್ ದಟ್ ಅಬ್ಸ್ಟ್ರಾಕ್ಷನ್, ಪ್ಯಾಷನೇಟ್ ಲವ್, abstracted passionate love. She curses her destiny in the act of cursing human beings. So she does not curse her destiny, but she curses the human beings surrounding her. Her loneliness deepens her desire. ಅವಳ ಈ ಒಂಟಿತನ ಅವಳ ಈ ಆಸೆಯನ್ನು ಪ್ರೀತಿಸಲ್ಪಡಬೇಕು ಅನ್ನೋ ಆಸೆಯನ್ನು ಹೆಚ್ಚು ಮಾಡ್ತಿದೆ.
ಫಿಡಿಲಿಟಿ ಇನ್ ಲವ್ ಫಾರ್ ಫಿಡಿಲಿಟಿ ಸೇಕ್, ನಿಷ್ಠೆ, ಪ್ರೀತಿಯಲ್ಲಿ ನಿಷ್ಠೆಗಾಗಿ ನಿಷ್ಠೆ ಇರೋದನ್ನು ಇಟ್ಸ್ ಲೆಸ್ ಅಟ್ರಾಕ್ಷನ್ ಫಾರ್ ಹರ್. ಬಟ್ ಫಿಡಿಲಿಟಿ ಬಿಕಾಸ್ ಆಫ್ ಲವ್ಸ್ ಗ್ರಿಪ್ ಹ್ಯಾಸ್ ಮಚ್. ಪ್ರೀತಿಯಲ್ಲಿ ನಿಷ್ಠೆಯಿಂದ ಇರಬೇಕು ಅನ್ನೋದಕ್ಕಾಗಿ ನಿಷ್ಠೆಯಿಂದ ಇರೋದನ್ನು ಒಪ್ಪಲ್ಲ. ಫಿಡಿಲಿಟಿ ಬಿಕಾಸ್ ಆಫ್ ಲವ್ಸ್ ಗ್ರಿಪ್, ಪ್ರೀತಿಯ ಹಿಡಿತದಲ್ಲಿ ನಿಷ್ಠೆಯಿಂದ ಇರಬೇಕು. ಅಂದರೆ ಅಂಥ ಪ್ರೀತಿ ಬೇಕು. ಆ ಪ್ರೀತಿ ಎಷ್ಟು ಅಗಾಧವಾಗಿರಬೇಕು ಅಂದರೆ ಆ ಪ್ರೀತಿ ಅವಳನ್ನು ಇನ್ಫಿಡಲ್ ಆಗಲಿಕ್ಕೆ, ಚಿತ್ತಚಂಚಲಕ್ಕೆ ಒಳಗಾಗೋದಕ್ಕೆ ಬಿಡಲೇಬಾರ್ದು. ಅಂಥ ಪ್ರೀತಿಯ ಹಿಡಿತದಲ್ಲಿ ಫಿಡಿಲಿಟಿ ಇರಬೇಕು, ಫಿಡಲ್ ಆಗಿರಬೇಕು ಅಂತ ಅವಳು ಹೇಳ್ತಾಳೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಹಾಡಿ ನೋಡಿ. ಇಲ್ಲಿ ನಿಷ್ಠೆಗಾಗಿ ನಿಷ್ಠೆ ಅಲ್ಲ, ಕಾನೂನು ಮಾಡಿದ್ದಾರೆ ಅದಕ್ಕಾಗಿ ಅಲ್ಲ ನಿಷ್ಠೆಯಿಂದ ಇರೋದು. ಗಂಡು ಹೆಣ್ಣು ಒಬ್ರಿಗೋಸ್ಕರ, ಗಂಡು ಹೆಣ್ಣಿನ ನಡುವೆ ಎಂಥ ಪೂರಕ ಪ್ರೀತಿ ಇರಬೇಕು ಅಂದರೆ ಒಬ್ರಿಗೊಬ್ಬರು ಬಿಡೋಕ್ಕಾಗದೇ ಇಲ್ಲ, ನಿಷ್ಠೆಯನ್ನು ಬಿಡಲಿಕ್ಕಾಗದೇ ಇಲ್ಲ ಅನ್ನೋ ಮಟ್ಟದ ಪ್ರೀತಿ ಇರಬೇಕು. ಅದನ್ನು ಅವಳು ಬಯಸ್ತಾ ಇದ್ದಾಳೆ. ಎ ಬ್ಲೇಸ್ ಆಫ್ ಲವ್ ಆ್ಯಂಡ್ ಎಕ್ಸ್ಟಿಂಕ್ಷನ್, ಪ್ರೀತಿ ಒಂದು ಸಾರಿ ಬ್ಲೇಸ್ ಆಫ್ ಲವ್ ಒಂದು ಸಾರಿ ಹುರಿದೋಗ್ಬಿಡ್ಲಿ, ದೆನ್ ಲೆಟ್ ಇಟ್ ಬಿ ಎಕ್ಸ್ಟಿಂಕ್ಟೆಡ್ ಈಸ್ ಬೆಟರ್ ದ್ಯಾನ್ ಎ ಲ್ಯಾಂಟರ್ ಗ್ಲಿಮರ್ ಆಫ್ ದ ಸೇಮ್ ವಿಚ್ ಶುಡ್ ಲಾಸ್ಟ್ ಲಾಂಗ್ ಇಯರ್ಸ್. ಕೊನೆ ದೀರ್ಘಕಾಲ ಬಳಕೆ ಬರುವಂಥ ಸಣ್ಣ ದೀಪದ ಸಣ್ಣ ಉರಿಯ ಬಗೆಗಿನ ಪ್ರೀತಿಗಿಂತ ಒಂದೇ ಸರಿಗೆ ಬ್ಲೇಸ್ ಆಫ್ ಲವ್, ಜ್ವಾಲಾಮುಖಿ ಅಂತ ಅತ್ತಿ ಉರಿದು ಎಕ್ಸ್ಟಿಂಕ್ಷನ್ ಆಗುವಂಥ ಅಗಾಧವಾದ ಪ್ರೀತಿ ಬೇಕು ಅವಳಿಗೆ. ಆನ್ ದಿಸ್ ಹೆಡ್ ಶಿ ನೋಸ್ ಬೈ ಪ್ರಿವಿಷನ್ ವಾಟ್ ಮೋಸ್ಟ್ ವಿಮೆನ್ ಲರ್ನ್ ಬೈ ಎಕ್ಸ್ಪೀರಿಯನ್ಸ್. ಬೇರೆ ಹೆಂಗಸರು ಎಕ್ಸ್ಪೀರಿಯನ್ಸ್ ಮೂಲಕ ಕಲಿತಾರೆ ಪ್ರೀತಿಯ ಬಗ್ಗೆ ಏನು ಅಂತ, ಬಟ್ ಅವಳಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಪ್ರಿವಿಷನ್, ವಾಟ್ ಈಸ್ ಲವ್, ಹೌ ಶುಡ್ ಶಿ ಬಿ ಲವ್ಡ್ ಅನ್ನೋ ಒಂದು ಪರಿಪೂರ್ಣವಾದ ಒಂದು ವಿಷನನ್ನು ಅವಳು ಹೊಂದಿರೋದ್ರಿಂದ ಆಕೆ ಬೇರೆ ಹೆಂಗಸರಿಗಿಂತ ಉತ್ತಮ ಮೇಲ್ಮಟ್ಟದಲ್ಲಿದ್ದಾಳೆ. ಶಿ ಹ್ಯಾಸ್ ಮೆಂಟಲಿ ವಾಕ್ಡ್ ರೌಂಡ್ ಲವ್, ಮನಸ್ಸಿನಲ್ಲೇ ಶಿ ವಾಕ್ಡ್ ರೌಂಡ್ ಲವ್, ಪ್ರೀತಿಯ ಸುತ್ತ ಹಾಕ್ತಾಳೆ. ಟೋಲ್ಡ್ ದ ಟವರ್ಸ್ ದೇರ್ ಆಫ್, ಅಲ್ಲಿನ ಟವರ್ಸನ್ನು ನೋಡಿದ್ದಾಳೆ. ಕನ್ಸಿಡರ್ಡ್ ಇಟ್ಸ್ ಪ್ಯಾಲೇಸಸ್, ಮನಸ್ಸಿನ ಒಳಗಡೆ ಅದರ ಅರಮನೆಗಳ ಒಳಗಡೆ ಹೋಗಿ ಬಂದಿದ್ದಾಳೆ. ಆ್ಯಂಡ್ ಕನ್ಕ್ಲೂಡೆಡ್ ದಟ್ ಲವ್ ಈಸ್ ಬಟ್ ಎ ಡೋಲ್ಫುಲ್ ಜಾಯ್. ಅದೆಲ್ಲ ಮನಸ್ಸಿನಲ್ಲೇ ಲೆಕ್ಕ ಹಾಕಿ ಆಳವಾಗಿ ಚಿಂತನೆ ಮಾಡಿ ಕೊನೆಗೆ ಶಿ ಹ್ಯಾಸ್ ಕಮ್ ಟು ದ ಕನ್ಕ್ಲೂಷನ್ ದಟ್ ಲವ್ ಈಸ್ ನಥಿಂಗ್ ಬಟ್ ಎ ಡೋಲ್ಫುಲ್, ಇಟ್ಸ್ ಎ ಜಾಯ್ ಬಟ್ ಎ ಡೋಲ್ಫುಲ್, ಖುಷಿ ಕೊಡುತ್ತೆ. ಆದರೆ ಇಟ್ಸ್ ವೆರಿ ಡೋಲ್ಫುಲ್, ಫುಲ್ ಆಫ್ ಗ್ರೀಫ್, ದುಃಖ ಕೊಡುವಂಥ ಸಂತೋಷ ಪ್ರೀತಿ ಅನ್ನೋದು. ಯಟ್ ಶಿ ಡಿಸೈರ್ಸ್ ಇಟ್, ಆದರೂ ಆ ಪ್ರೀತಿ ಬೇಕು ಅವಳಿಗೆ. ಆ್ಯಸ್ ಒನ್ ಇನ್ ಎ ಡೆಸರ್ಟ್ ವಿಲ್ ಬಿ ಥ್ಯಾಂಕ್ಫುಲ್ ಫಾರ್ ಎ ಬ್ರ್ಯಾಕಿಶ್ ವಾಟರ್. ಮರುಭೂಮಿಲಿರೋರಿಗೆ ಒಂದು ಬ್ರ್ಯಾಕಿಶ್ ವಾಟರ್ ಕೊಟ್ಟರು ಖುಷಿ ಪಡ್ತಾರಲ್ಲ, ಹಾಗೆ ಶಿ ಈಸ್ ಆನ್ ದಟ್ ಎಗ್ಡನ್ ಹೀತ್ ಫುಲ್ ಆಫ್ ಲೋನ್ಲಿನೆಸ್, ಐಸೋಲೇಟೆಡ್. ಅವಳಿಗೆ ಪ್ರೀತಿ ಬೇಕಷ್ಟೆ. ವೆನ್ ಶಿ ಡಿಸೈರ್ಸ್ ಟು ಪ್ರೇ ಶಿ ಆಫನ್ ರಿಪೀಟ್ಸ್ ಹರ್ ಪ್ರೇಯರ್ಸ್. ಪ್ರೇಯರ್ ಮಾಡಬೇಕಂದಾಗೆಲ್ಲ ಶಿ ರಿಪೀಟ್ಸ್ ಹರ್ ಪ್ರೇಯರ್ಸ್. ಹರ್ ಪ್ರೇಯರ್ ಈಸ್ ದ ಸೇಮ್ ಓನ್ಲಿ ಪ್ರೇಯರ್, always spontaneous and often runs thus. I quote, "Oh, deliver my heart from this fearful gloom and loneliness. Oh, my dear heart, please deliver me, release me from this fearful gloom and loneliness. Send me great love from somewhere else I shall die." ಎಲ್ಲಿಂದಾದರೂ ನನಗೆ ಆ ಒಂದು ಮಹಾನ್ ಪ್ರೀತಿಯನ್ನು ಕಳಿಸಿಬಿಡು, ಇಲ್ದರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಅದೊಂದೇ ಪ್ರೇಯರ್ ಅವಳದು. ದಸ್ ಶಿ ಈಸ್ ಎ ಗರ್ಲ್ ಆಫ್ ಸಮ್ ಫಾರ್ವರ್ಡ್ನೆಸ್ ಆಫ್ ಮೈಂಡ್. ಇನ್ ದಿಸ್ ವೇ ಶಿ ಈಸ್ ನಾಟ್ ಅನ್ ಆರ್ಡಿನರಿ ಗರ್ಲ್, ಶಿ ಈಸ್ ಎ ಗರ್ಲ್ ಆಫ್ ಸಮ್ ಫಾರ್ವರ್ಡ್ನೆಸ್ ಆಫ್ ಮೈಂಡ್. ಬೌದ್ಧಿಕವಾಗಿ ಬಹಳ ಮುಂದುವರೆದಿರ್ತಕ್ಕಂಥ ಹುಡುಗಿಯವಳು. ಇಂಡೀಡ್ ವೆರಿ ಒರಿಜಿನಲ್, ಕಾಪಿ ಅಲ್ಲ, ಕಾಪಿ ಆ್ಯಂಡ್ ಪೇಸ್ಟ್ ಅಲ್ಲ, ಕಟ್ ಆ್ಯಂಡ್ ಪೇಸ್ಟ್ ಅಲ್ಲ, ಒರಿಜಿನಲ್. ಶಿ ಈಸ್ ಎ ನಾನ್ ಕನ್ಫಾರ್ಮಿಸ್ಟ್, ಶಿ ಈಸ್ ನಾಟ್ ಎ ಕನ್ಫಾರ್ಮಿಸ್ಟ್. ಕನ್ಫಾರ್ಮಿಸ್ಟ್ ಅಂದರೆ ಚರ್ಚಿನ ಧರ್ಮದ ನಿಯಮಗಳಿಗೆ ಬದಲಾಗಿ ಎಲ್ಲ ವಿಧಿವಿಧಾನ ಪದ್ಧತಿಯನ್ನು ಅನುಸರಿಸು ಕನ್ಫಾರ್ಮಿಸ್ಟ್. ಶಿ ಈಸ್ ಎ ನಾನ್ ಕನ್ಫಾರ್ಮಿಸ್ಟ್ ಇನ್ ದಿಸ್ ಪಾಯಿಂಟ್ ಆಫ್ ವ್ಯೂ. ಐ ಕೋಟ್, ಇನ್ ದ ಮ್ಯಾಟರ್ ಆಫ್ ಹಾಲಿಡೇಸ್ ಹರ್ ಮೂಡ್ ವಾಸ್ ದಟ್ ಆಫ್ ಹಾರ್ಸಸ್ ಹೂ ವೆನ್ ಟರ್ನ್ಡ್ ಔಟ್ ಟು ಗ್ರಾಸ್ ಎಂಜಾಯ್ ಲುಕಿಂಗ್ ಅಪ್ ಆನ್ ದೇರ್ ಕೈಂಡ್ ಎಟ್ ವರ್ಕ್ ಆನ್ ದ ಹೈವೇ. ಹಾಲಿಡೇ ವಿಚಾರದಲ್ಲಿ ಅವಳು ಹೇಗೆ ನಡ್ಕೋತಾಳೆ ಹಾಗೆ ಹೇಳ್ತಾರೆ. ಲೈಕ್ ದ ಹಾರ್ಸಸ್, ಕುದುರೆಗಳು ಕೆಲವಿರ್ತವೆ. ವೆನ್ ದೇ ಆರ್ ಟೇಕನ್ ಟು ರೆಸ್ಟ್, ಟರ್ನ್ ಔಟ್ ಟು ಗ್ರಾಸ್, ರೆಸ್ಟ್ ತಗೋ ಕೆಲಸ ಬಿಟ್ಟು ಅಂತ ಗ್ರಾಸ್ಗೆ ಹುಲ್ಲು ತಿನ್ನಕ್ಕೆ ಬಿಟ್ಟರೆ, ದೇ ಎಂಜಾಯ್ ಲುಕಿಂಗ್ ಅಪ್ ಆನ್ ದೇರ್ ಕೈಂಡ್ ಅಟ್ ವರ್ಕ್ ಆನ್ ದ ಹೈವೇ. ಕೆಲಸ ಮಾಡ್ತಿರ್ತಾವಲ್ಲ ಬೇರೆ ಕುದುರೆಗಳು, ಅವುಗಳು ನೋಡ್ತಾ ನಿಂತ್ಕೊಳ್ತವೆ. ಇವರು ಕೆಲಸ ಮಾಡಿ ಅಂದಾಗ ಮಾಡಲ್ಲ,
ಹುಳ್ಳು ತಿನ್ನಕ್ಕೆ ರೆಸ್ಟ್ ಕೊಟ್ಟಾಗ ಕೆಲಸ ಮಾಡೋದನ್ನ ನೋಡ್ತಾವೆ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ನಾನು ಮಾಡಿದರೆ ಎಷ್ಟು ಚೆನ್ನಾಗಿತ್ತು ಅಂತ. ಆ್ಯಂಡ್ ಶಿ ವ್ಯಾಲ್ಯೂಡ್ ರೆಸ್ಟ್ ಹರ್ ಸೆಲ್ಫ್ ಲೈಕ್ ದಟ್. ಇವರಿಗೆ ಕೆಲಸ ಮಾಡೋಕೆ ಕೊಟ್ಟಾಗ ರೆಸ್ಟ್ ಕೊಟ್ಟು ನೋಡ್ತಾರೆ. ಅದನ್ನೇ ಹೇಳಿದೆ, ಇರುವುದೆಲ್ಲವೋ ಬಿಟ್ಟು ಇರುವುದರೊಳಗೆ ತುಡಿಯುವುದೇ ಜೀವನ. ಕೆಲಸ ಇದ್ದಾಗ ರೆಸ್ಟ್ ಬಗ್ಗೆ ಯೋಚನೆ ಮಾಡೋದು, ರೆಸ್ಟ್ ಇದ್ದಾಗ ಕೆಲಸದ ಬಗ್ಗೆ ಯೋಚನೆ ಮಾಡೋದು. ಸೊ ಶಿ ವ್ಯಾಲ್ಯೂಡ್ ರೆಸ್ಟ್ ಟು ಹರ್ ಸೆಲ್ಫ್ ವೆನ್ ಇಟ್ ಕೇಮ್ ಇನ್ ದ ಮಿಡ್ಸ್ಟ್ ಆಫ್ ಅದರ್ ಪೀಪಲ್ಸ್ ಲೇಬರ್. ರೆಸ್ಟ್ ಬೇಡ ಅಂತಲ್ಲ ಅವಳಿಗೆ ಯಾವಾಗ ಬೇಕು ರೆಸ್ಟ್? ವೆನ್ ದ ಅದರ್ ಪೀಪಲ್ಸ್ ಆರ್ ಎಂಗೇಜ್ ಇನ್ ವರ್ಕ್, ಶಿ ವಾಂಟ್ಸ್ ಟು ಟೇಕ್ ರೆಸ್ಟ್. ಹೆನ್ ಶಿ ಹೇಟೆಡ್ ಸಂಡೇಸ್. ಯಾಕೆ? when they are all engaged in work, she spends her time by observing them, by listening to their talk and observing how they work, etc., etc., etc. And in this way, she fills that void of her life. Therefore, she hated Sundays when all was at rest. Rest, ಎಲ್ಲ ರೆಸ್ಟಲ್ಲಿರುವಾಗ ಸಂಡೇಸ್ ಅಲ್ಲಿ ಎಲ್ಲ ರೆಸ್ಟ್ ತಗೋತಾರೆ. ಶಿ ಹೇಟೆಡ್ ಸಂಡೇಸ್ ಬಿಕಾಸ್ ಶಿ ಹ್ಯಾಸ್ ನಥಿಂಗ್ ಟು ಫಿಲ್ ಹರ್ ಮೈಂಡ್ ಆ್ಯಂಡ್ ಆಫನ್ ಸೆಡ್ ದೇ ವುಡ್ ಬಿ ದ ಡೆತ್ ಆಫ್ ಹರ್. ಸಂಡೇಸ್ನ ಅವಳು ಶಿ ಕಾಲ್ಸ್ ದೆಮ್ ಆಸ್ ಡೆತ್ ಆಫ್ ಹರ್. To see the heath men in their Sundays condition walking leisurely among the hills was a fearful heaviness to her. When the heath men, without cutting the furs or carrying the faggots, to see them leisurely walking their Sunday clothes and enjoying their Sunday holiday, going to church, reading Bible, it's a fearful heaviness to her. ಅವಳಿಗೆ ಭಯ ಹುಟ್ಟಿಸೋಷ್ಟು ಭಾರ ಆಗಿಬಿಡುತ್ತೆ ಜೀವನ ಅವ್ರನ್ನ ಆ ಥರ ಫ್ರೀಯಾಗಿ ನೋಡಿಬಿಟ್ರೆ ಇವಳು. To relieve, I unquote, to relieve the tedium of this untimely day, she will overhaul the cupboards containing her grandfather's old charts. ಏನು ಮಾಡೋದು? To overcome this tedious boredom, she overhauls the cupboard of her grandfather. ಅವ್ರ ತಾತನ ಕಬೋರ್ಡನ್ನು ಎಲ್ಲ ತೆಗಿತಾಳೆ ಆಚೆಗೆ. ಅವ್ರದ್ದೇನೇನೋ ವಸ್ತುಗಳಿದೆ, ಓಲ್ಡ್ ಚಾರ್ಟ್ಸ್, ಅದು ರಬ್ಬಿಶ್. Humming Saturday night ballads of the country people the while, but on Saturday nights she will frequently sing a psalm. Saturday nights psalm ಆಡ್ತಾಳೆ ಅವಳು. And it is always on a weekday that she reads the Bible. ಬೇರೆಯವರೆಲ್ಲ ವೀಕ್ ಡೇಸಲ್ಲಿ ಸ್ಯಾಮ್ ಆಡಿ ಬೈಬಲ್ನ ಸಂಡೇ ಓದ್ತಾರೆ. ಆದರೆ ಇವಳು ಸಂಡೇ ಬೈಬಲ್ ಓದಿಲ್ಲ, ವೀಕ್ ಡೇಸಲ್ಲಿ ಬೈಬಲ್ ಓದ್ತಾಳೆ. ಯಾಕೆಂದರೆ ವೀಕ್ ಡೇಸಲ್ಲಿ ಸಂಡೇ ಶಿ ಈಸ್ ಫ್ರೀ. She wants to fill her mind. There is nothing to fill her mind. So Bible, she reads Bible on weekdays. And that she may be unoppressed with a sense of doing her duty. Such views of life were to some extent the natural begettings of her situations upon her nature. To dwell on a heath without studying its meanings was like a wedding a foreigner without learning his tongue. I quote. This is her views of life. And ಜೊತೆಗೆ ಅಲ್ಲಿ ನ್ಯಾಚುರಲ್ ಸನ್ನಿವೇಶ ಕೂಡ ಅವಳ ಮೇಲೆ ಈ ಒಂದು ಮನೋಭಾವನೆಗೆ ಬರಲಿಕ್ಕೆ, ಈ ದೃಷ್ಟಿಕೋನ ಹೊಂದಲಿಕ್ಕೆ ಸಹಾಯ ಮಾಡಿದೆ. ಟು ಡ್ವೆಲ್ ಆನ್ ಎ ಹೀತ್ ವಿತೌಟ್ ಸ್ಟಡಿಯಿಂಗ್ ಇಟ್ಸ್ ಮೀನಿಂಗ್ಸ್. ಆ ಹೀತ್ ಮೇಲೆ ಅವಳು ವಾಸವಿರುವ ಜಾಗವನ್ನು ಅಧ್ಯಯನ ಮಾಡೋದಲ್ಲೇ ಅಲ್ಲಿ ವಾಸವಿರೋದು ಅಂತಂದರೆ ಲೈಕ್ ವೆಡ್ಡಿಂಗ್ ಎ ಫಾರಿನರ್ ವಿತೌಟ್ ಲರ್ನಿಂಗ್ ಇಸ್ ಟಂಗ್. ಒಬ್ಬ ವಿದೇಶಿಯನೊಬ್ಬನನ್ನು ಅವನ ಭಾಷೆ ಕಲಿಯದೆ ಮದುವೆ ಆದ ಹಾಗೆ. The subtle beauties of the heath were lost to Eustacia. She has been failed to understand the subtle beauty of the heath. That's why she is suffering with that loneliness. She only caught its vapors. She failed to enjoy the subtle, observe and understand the subtle beauties of the hidden heath. She only caught its vapors. An environment which would have made a contented woman a poet. It's really a beautiful place. If a contented woman, ತೃಪ್ತಿ ಇರುವ ಹೆಂಗಸು ಆ ವಾತಾವರಣದಲ್ಲಿ she will become a poet. A suffering woman become a devotee. A pious woman become a psalmist. And a giddy woman, thoughtful, made a rebellious woman. A giddy woman, a dull woman become thoughtful and made a rebellious woman saturnine. A rebellious woman ಏನಾಗ್ತಾಳೆ? She will become saturnine, gloomy, depressed, ದುಃಖ ಅಷ್ಟೇ. Eustacia had got, I quote, Eustacia had got beyond the vision of some marriage of inexpressible glory. She had her own vision of marriage beyond some marriage of inexpressible glory. ಅವಳಿಗೆ ಮದುವೆ ಬಗ್ಗೆ ಪರಿಕಲ್ಪನೆ ಇಲ್ಲ ಅಂತಲ್ಲ. She had the vision of
marriage of inexpressible glory. Yet, though her emotions, madve andrenu enta vyaktin madve agbeku, gloriousness of marriage, ಎಲ್ಲ ಗೊತ್ತು ಅವಳಿಗೆ, ಬಿಯಾಂಡ್ ಗ್ಲೋರೀಸ್ ಆಫ್ ಮ್ಯಾರೇಜ್ ಅವಳಿಗೆ ಶಿ ಹ್ಯಾಡ್ ದಟ್ ವಿಷನ್. ಈವನ್ ದೋ she cared for no meaner union. Though her emotions were in full vigor, she cared for no meaner union. ಆ ಮದುವೆಯ ಪರಿಪೂರ್ಣ ಕಲ್ಪನೆ ಒಳಗೆ ಇದ್ದರೂ ಕೂಡ ಅವಳು ಆ ಒಂಟಿತನದಿಂದ ಹೊರಕ್ಕೆ ಬರಲಿಕ್ಕೆ she doesn't care to have a meaner union. That's why she has chosen Wilding. Thus she is in a strange state of isolation. She is in, thus she is in a strange state of isolation. She is in that stage of enlightenment which feels that nothing is worthwhile and filling up the spare hours of her existence by idolizing Wilding for want of better object. This is the sole reason of his ascendancy. That's why she is idolizing Wilding for want of better object. Wilding ಬಿಟ್ಟಳಿಗೆ ಬೇರೆ ಬೆಟರ್ ಆಬ್ಜೆಕ್ಟ್ ಇಲ್ಲ, ಅದಕ್ಕೇ she is idolizing him and she has ascended him. ಕೆಳಗಿಂದ ಮೇಲಕ್ಕೆ ತಗೊಂಡ್ಬಿಟ್ಟಿದ್ದಾಳೆ ಅವಳು. She knows it herself. ಅವಳಿಗೆ ಗೊತ್ತದು. At moments her pride rebels against her passion for him. Sometimes her pride, ಅವಳ ಬಗ್ಗೆ ಅವಳಿಗಿರೋ ಅಭಿಮಾನ ಅವನ ವಿರುದ್ಧ, ಅವನ ಪ್ರೀತಿ ವಿರುದ್ಧ ರೆಬೆಲ್ ಆಗುತ್ತೆ. And she even longed to be free. But there is only one circumstance which can dislodge him. She wants to be free of this relationship. But there is only one thing that can dislodge him, Wilding, from her. That is the advent of a greater man. ಅಲ್ಲಿ ಅವನಿಗಿಂತ ಇನ್ನೊಬ್ಬ ಗ್ರೇಟರ್ ಮ್ಯಾನ್ ಬರಬೇಕು. Only that fellow can dislodge Wilding from her life. I quote, "For the rest, she suffered much from the depression of spirits and took slow walks to recover them." So always she, other than the thoughts of Wilding, she is suffering from depression. To overcome a depression, she takes walk. To recover from her depression, she goes for a walk, in which she carried her grandfather's telescope and grandmother's hourglass. ವಾಕ್ ಮಾಡುವಾಗ ತಾತಂದು ಟೆಲಿಸ್ಕೋಪ್ ತೊಗೊಂಡೋಗ್ತಾಳೆ, ಅಜ್ಜಿದು ಅವರ್ ಗ್ಲಾಸ್ ತೊಗೊಂಡೋಗ್ತಾಳೆ. ದ ಲೇಟರ್ ಬಿಕಾಸ್ ಆಫ್ ಎ ಪೆಕ್ಯುಲರ್ ಪ್ಲೆಜರ್ ಆಫ್ ಟೈಮ್ಸ್ ಗ್ರ್ಯಾಜುಯಲ್ ಗ್ಲೈಡ್ ಅವೇ. ಒಂಥರ ವಿಚಿತ್ರ ಸಂತೋಷ. ಆನ್ ದಟ್ ಎಗ್ಡನ್ ಹೀತ್, ಕೀಪಿಂಗ್ ದಟ್ ಅವರ್ ಗ್ಲಾಸ್, ಶಿ ಎಂಜಾಯ್ಸ್ ಹೌ ದ as gradually moves, slowly moves. In heaven, she will probably sit between Heloises and the Cleopatras. If she is sent to heaven, she will probably sit between, not with Cleopatra or Heloises. She sits between Heloises and the Cleopatras. This is the description of Hardy. This is the description of the Eustacia Y by Thomas Hardy. In the chapter 8, those who are found where there is said to be nobody. Let us see who are found where. After taking 6 pence from Eustacia, the boy sets off to Scottish. In the chapter 6, we had known that a boy, Johnny Nunsich, was appointed by Eustacia Y to put the sticks into the fire and to inform her of the sound of the jumping of frog into the pond. And that boy, after getting 6 pence from Eustacia, moves towards his house, which is just 3/8 of a mile from Eustacia's home. He runs little until he is out of breath. It was very dark and he runs. ಓಡ್ಬಿಡ್ತಾನೆ ಅಲ್ಲಿಂದ ಉಸಿರು ಎದುರಿಸಿ ಬರೋವರೆಗೆ. Then he slowly, when he gains courage, he walks leisurely. But he stops when he sees a light from a pit under the hill. ಆ ಬೆಟ್ಟದ ಬಳಿಯಲ್ಲಿ ಒಂದು ಗುಂಡಿಯಿಂದ ಲೈಟ್ ಬರ್ತಾ ಇದೆ. And a cloud of dust and sound of smacking. He was so frightened. No usual sights on the heath can frighten him. He is the inhabitant of that heath. Usual sights and sounds can never frighten him. But this is unusual, the sound and light. And he becomes fearful and he is terror struck. He runs back to Eustacia Y to ask her to send some servant to accompany him to his home. And when he reascends the top of the valley and finds the fire to be still burning on the bank, though lower than before, besides it he sees 2 persons. One is Eustacia and another is a man.
ತಾನು ಹಚ್ಚಿದಂಥ ಬಾನ್ಫೈರ್ ಬಳಿಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ 2 persons are there. One is Eustacia, another one is a man. The boy observes the nature of the proceedings to decide if it is prudent to interrupt. ಅವ್ರ ಮಾತನ್ನು ಕೇಳಿಸ್ಕೊತಾನೆ ದೂರ ನಿಂತ್ಕೊಂಡು. If it is prudent to observe the nature of their conversation, if it is prudent to interrupt, ಮಧ್ಯೆ ಹೋಗೋ ಸರಿನಾ? So splendid a creature as Miss Eustacia on his poor trivial account. ನನ್ನ ಈ ಒಂದು ಟ್ರಿವಿಯಲ್ ಅಕೌಂಟ್, ಕ್ಷುಲ್ಲಕ ವಿಚಾರಕ್ಕಾಗಿ ಒಂದು ಆಳು ಕಳಿಸ್ತೀಯಾ ಅಂತ ಪಾಪ ಅವಳೇನೋ ಗಂಭೀರವಾಗಿ ದಟ್ ಸ್ಪ್ಲೆಂಡಿಡ್ ಕ್ರಿಯೇಚರ್ ಯುಸ್ಟೇಷಿಯಾ ಈಸ್ ಟಾಕಿಂಗ್ ವಿತ್ ಸಮ್ ಒನ್. ಈಸ್ ಇಟ್ ಪ್ರೂಡೆಂಟ್? ವಿವೇಕನ ಸರಿನಾ ನಾನು ಮಧ್ಯೆ ಹೋಗೋದು ಅಂತ ಆ ಹುಡುಗ ಕ್ಷಣ ಹೊತ್ತು ನಿಂತ್ಕೊಂಡು ಮಾತು ಕೇಳಿಸ್ಕೊತಾನೆ. ಆಫ್ಟರ್ ಲಿಸನಿಂಗ್ ಫಾರ್ ಸಮ್ ಮಿನಿಟ್ಸ್ ಟು ದ ಟಾಕ್ ಹಿ ಈಸ್ ಪರ್ಪ್ಲೆಕ್ಸ್ಡ್. ಆಫ್ಟರ್ ಲಿಸನಿಂಗ್ ಟು ದಟ್ ಟಾಕ್ ಹಿ ವಾಸ್ ಪರ್ಪ್ಲೆಕ್ಸ್ಡ್. ಒಂದು ರೀತಿಯ ಆಶ್ಚರ್ಯಚಕಿತನಾಗ್ತಾನೆ. ಆ್ಯಂಡ್ ಡೌಟ್ಫುಲ್, ಅನುಮಾನ ಬರುತ್ತೆ. ಆ್ಯಂಡ್ ಸೈಲೆಂಟ್ಲಿ ವಿಡ್ರಾನ್ ಫ್ರಮ್ ದ ಸೀನ್. ಹೇಗೆ ಬಂದಿದ್ನೋ ಹಾಗೆ ಕತ್ಲಲ್ಲಿ ಸೈಲೆಂಟ್ಲಿ ವಿಡ್ರಾನ್, ಹಿಂದಕ್ಕೆ ಹೋಗ್ತಾನೆ ಮೌನವಾಗಿ. ಹಿ ರಿಟ್ರೇಸಸ್ ದ ಸ್ಲೋಪ್. ಇಳಿಜಾರನ್ನ ಇಳಿದು ಫಾಲೋಸ್ ದ ಪಾತ್ ಹಿ ಹ್ಯಾಸ್ ಫಾಲೋಡ್ ಬಿಫೋರ್. ತಾನು ಬಂದ ದಾರಿಯಲ್ಲಿ ಹೋಗ್ತಾನೆ. ದ ಲೈಟ್ ಆ್ಯಂಡ್ ರೈಸಿಂಗ್ ಡಸ್ಟ್ ಹ್ಯಾವ್ ಡಿಸಪಿಯರ್ಡ್. ನೌ ದೆರ್ ಇಸ್ ನೋ ಲೈಟ್, ನೋ ಡಸ್ಟ್, ನೋ ಸೌಂಡ್. ಆ್ಯಂಡ್ ವಿತಿನ್ ಎ ಫ್ಯೂ ಯಾರ್ಡ್ಸ್ ಆಫ್ ದ ಸ್ಯಾಂಡ್ ಪೀಟ್ ಹಿ ಹಾಲ್ಟ್ಸ್ ಬಿಕಾಸ್ ಹಿ ಹಿಯರ್ಸ್ ಎ ಸ್ಲೈಟ್ ನಾಯ್ಸ್ ಇನ್ ಫ್ರಂಟ್. ಆ ಪಿಟ್ ಹತ್ರ ಬಂದಾಗ ನಿಲ್ತ್ಕೋತಾನೆ, ಯಾಕಂದರೆ ಹಿ ಹಿಯರ್ಸ್ ಎ ಸ್ಲೈಟ್ ನಾಯ್ಸ್ ಇನ್ ಫ್ರಂಟ್ ಆಫ್ ಹಿಮ್. ಇಟ್ ಈಸ್ ದ ನಾಯ್ಸ್ ಮೇಡ್ ಬೈ ದ 2 grazing horses. He goes near the horses to see them grazing. ಹತ್ರ ಹೋಗ್ತಾನೆ, ಅವು ಮೇಯ್ತಾ ಇದ್ದಾವೆ ಹಾರ್ಸ್ಗಳು, ಕುದುರೆಗಳು. ಅದು ನೋಡಿ ಟು ಹಿ ಸರ್ಪ್ರೈಸ್ ದೇ ಡು ನಾಟ್ ರನ್ ಆಫ್. ಬಂದಾಗ ಓಡಬೇಕಲ್ಲ, ಅಕ್ಕಪಕ್ಕ ಓಡಲ್ಲ. ದೇ ಪ್ರಿವೆಂಟ್ ಹಿಮ್ ಫ್ರಮ್ ಮೂವಿಂಗ್, ಗೋಯಿಂಗ್ ಅವೇ. ಸೊ ಹಿ ಸ್ಲಿಪ್ಸ್ ಆ್ಯಂಡ್ ಹಿ ಫಾಲ್ಸ್ ಇನ್ ಟು ದ ಪಿಟ್. ಅವನು ಬಿಟ್ಟು ಗುಂಡಿ ಒಳಗೆ ಬೀಳ್ತಾನೆ. ಆ್ಯಂಡ್ ವೆನ್ ಈಸ್ ಫಾಲನ್ ಇನ್ ಟು ದ ಪಿಟ್, ಹಿ ಲುಕ್ಸ್ ಅಟ್ ದ ಇಂಟೀರಿಯರ್ ಆ್ಯಂಡ್ ಸೀಸ್ ದ ಇನ್ ದ ಇನ್ನರ್ಮೋಸ್ಟ್ ಕಾರ್ನರ್ ದ ಸ್ಕ್ವೇರ್ ಔಟ್ಲೈನ್ ಆಫ್ ಎ ವ್ಯಾನ್. ಗುಂಡಿ ಒಳಗೆ ಬಿದ್ದಾಗ ನೋಡ್ತಾನೆ, ದೂರದಲ್ಲಿ ಒಂದು ವ್ಯಾನ್ ನಿಂತಿದೆ. ಆ್ಯಂಡ್ ಎ ಲೈಟ್ ಈಸ್ ಕಮಿಂಗ್ ಫ್ರಮ್ ದಟ್. ಹಿ ಅಸ್ಯೂಮ್ಸ್ ದಟ್ ದಿಸ್ ಈಸ್ ದ ಕಾರ್ಟ್ ಆಫ್ ಜಿಪ್ಸಿ. ಇದು ಜಿಪ್ಸಿಗಳ ಕಾರ್ಟ್ ಇರಬೇಕು ಅಂತ ಹೆದರ್ಕೋತಾನೆ. ಈಸ್ ಅಫ್ರೇಡ್ ಆಫ್ ದ ಜಿಪ್ಸೀಸ್ ಬಗ್ಗೆ ಭಯ. ಅವ್ರ ಮನೆ ಹತ್ರನೇ ಜಿಪ್ಸೀಸ್ ಇದ್ದಾರೆ. ದೆರ್ ಆರ್ ಎ ಫ್ಯೂ ಜಿಪ್ಸೀಸ್ ಇನ್ ಈಸ್ ಹ್ಯಾಮ್ಲೆಟ್ ಆ್ಯಂಡ್ ಓನ್ಲಿ ಎ ಫ್ಯೂ ಇಂಚಸ್ ಆಫ್ ಮಡ್ ವಾಲ್ ಹ್ಯಾಸ್ ಕೆಪ್ಟ್ ಹಿಮ್ ಆ್ಯಂಡ್ ಈಸ್ ಫ್ಯಾಮಿಲಿ ಸೆಪ್ರೇಟ್ ಫ್ರಮ್ ಬೀಯಿಂಗ್ ಜಿಪ್ಸೀಸ್ ದೆಮ್ಸೆಲ್ಸ್. ಒಂದು ಸಣ್ಣ ಗೋಡೆ ಹಾಕಿರೋದ್ರಿಂದ ಇವರು ಜಿಪ್ಸಿ ಆಗಿಲ್ಲ ಅಷ್ಟೇ, ಅವ್ರ ಮನೆ ಪಕ್ಕದಲ್ಲೇ ಜಿಪ್ಸೀಸ್ ಇದ್ದಾರೆ. ಜಿಪ್ಸೀಸ್ ಅನ್ನೋನಿಗೆ ತುಂಬ ಭಯ. ಈ ಸ್ಲೋಲಿ ಕಮ್ಸ್ ನಿಯರ್ ದ ವ್ಯಾನ್ ಆ್ಯಂಡ್ ಲುಕ್ಸ್ ಇನ್ ಟು ದ ಓಪನ್ ಡೋರ್ ಆಫ್ ದ ವ್ಯಾನ್. ಮೆಲ್ಲಿಗೆ ಬಂದು ಹಿ ಲುಕ್ಸ್ ಇನ್ ಟು ದ ವ್ಯಾನ್, ವಾಟ್ ಈಸ್ ದೇರ್ ಅಂತ. ದ ಪಿಕ್ಚರ್ ಅಲಾರ್ಮ್ಸ್ ದ ಬಾಯ್. ನೋಡ್ಬಿಟ್ಟು ಹೆದರಿಕೆ ಆಗ್ಬಿಡುತ್ತೆ. ಬೈ ಎ ಲಿಟಲ್ ಇನ್ಸೈಡ್ ದ ವ್ಯಾನ್ ಸಿಟ್ಸ್ ಎ ಫಿಗರ್ ರೆಡ್. ಕೆಂಪನೆಯ ಆಕೃತಿ ಕೂತಿದೆ. ಫ್ರಮ್ ಹೆಡ್ ಟು ಹೀಲ್, ತಲೆಯಿಂದ ಕಾಲ್ವರೆಗೆ ಕೆಂಪಾಗಿ. ದ ಮ್ಯಾನ್ ಹೂ ಹ್ಯಾಸ್ ಬೀನ್ ಥೊಮ್ಯಾಸಿನ್ಸ್ ಫ್ರೆಂಡ್. ನೋಡಿದ್ದ ಅವ್ನು ಥೊಮ್ಯಾಸಿನ್ ಜೊತೆ ಮಾತಾಡಿದನ್ನ. ಹೀ ಈಸ್ ದ ಫ್ರೆಂಡ್ ಆಫ್ ಥೊಮ್ಯಾಸಿನ್. ಹೀ ಈಸ್ ಡಾರ್ನಿಂಗ್ ಎ ಸ್ಟಾಕಿಂಗ್. ಒಂದು ಕಾಲ್ ಚೀನನ್ನು ಡಾರ್ನ್ ಮಾಡ್ತಾ ಇದ್ದಾನೆ, ವಿಚ್ ಈಸ್ ರೆಡ್ ಲೈಕ್ ದ ರೆಸ್ಟ್ ಆಫ್ ಹಿಮ್. ಆ್ಯಸ್ ಈ ಡಾರ್ನ್ಸ್ ಹಿ ಸ್ಮೋಕ್ಸ್ ಎ ಪೈಪ್. ಡಾರ್ನ್ ಮಾಡ್ತಾ ಈ ಸ್ಮೋಕಿಂಗ್ ಎ ಪೈಪ್ ಆ್ಯಂಡ್ ದ ಸ್ಟೆಮ್ ಆ್ಯಂಡ್ ಬೋಲ್ ಆಫ್ ವಿಚ್ ಆರ್ ರೆಡ್ ಆಲ್ಸೋ. ಆ ಪೈಪ್ ಕೂಡ, ಅದು ಸ್ಟೆಮ್ ಆದರೆ ಬೋಲ್, ಎವ್ರಿಥಿಂಗ್ ಈಸ್ ರೆಡ್. ಹಿ ಸೀಸ್ ದ ಬಾಯ್ ಆ್ಯಂಡ್ ಆಸ್ಕ್ಸ್ ಹಿಮ್ ವೈ ಹಿ ಈಸ್ ವಾಚಿಂಗ್ ಹಿಮ್. ಯಾಕೆ ನನ್ನ ನೋಡ್ತಾ ಇದೆಯಾ ನೀನು? The boy tells that he is returning home from Eustatia's bonfire and begins to search his 6pence which he has lost. Eustacia ಮನೆಯಿಂದ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ದುಡ್ಡು ಕೆಳಗೆ ಬಿದ್ದೋಯ್ತು 6pence, ಅದನ್ನ ಹುಡುಕ್ತಾ ಇದ್ದಾನೆ. Riddleman asks him how he did get the 6pence ಅಂತ. He informs him that it has been given by Miss Eustacia for keeping the bonfire. The Riddleman asks the boy why he is afraid of him. ಯಾಕೆ ಅನ್ಕೊಂಡ್ರೆ ಭಯ? The boy says that because he is a riddleman. You are a riddleman, ಅದಕ್ಕೆ ನಂಗೆ ಭಯ. The riddleman says that he is not the only riddleman. There are more than one. Nanobne riddleman. There are more than one riddleman. But the little children think there is only one cuckoo, one fox, one giant, one devil and one riddleman. ಆ ಚಿಕ್ಕ ಮಕ್ಳಿಗೆ ಇದೊಂಥರ ಒಂದೇ ಕುಕ್ಕು ಇರೋದು, ಒಂದೇ ರಿಡಲ್ಮ್ಯಾನು, ಒಂದೇ ಫಾಕ್ಸು, ಒಂದೇ ಜೈಂಟು, ಒಂದೇ ಡೆವಿಲು ಅನ್ಕೊತಾರೆ. ನೋ, ಒಂದೇ ರಿಡಲ್ಮ್ಯಾನ್ ಅನ್ಕೋತಾರೆ. ದೆರ್ ಆರ್ ಸೋ ಮೆನಿ ರಿಡಲ್ಮ್ಯಾನ್. The boy is surprised to hear this and asks him if he will not carry him off in his bags. ನೀನು ನಿನ್ನ ಬ್ಯಾಗಲ್ಲಿ ನಮ್ಮನ್ನ ಹೊತ್ಕೊಂಡು ಹೋಗಲ್ಲ ತಾನೇ? The riddleman calls this nonsense and says that all riddlemen sell riddle and all his bags in the van are not full of little boys but only red stuff. Riddlemen, they will not carry the boys. They sell riddle. So all the bags in their van are full not of boys but of red stuff.
The boy curiously asked him if he is a born riddleman. ನೀವು ಹುಟ್ಟಾಗಿಂದ ರಿಡಲ್ಮ್ಯಾನ್ ಆಗಿದೆಯಾ? The riddleman replies that he has chosen it. ಇದು ನನ್ನ ಆಯ್ಕೆ ಅಷ್ಟೇ. And he has also will be as white as the boy within 6 months. ಈ ಕೆಲಸ ಬಿಟ್ಬಿಟ್ಟು ನಾನು ಎಲ್ಲ ದಿನ ನಿಂತ ಸ್ನಾನ ಮಾಡಿಕೊಂಡು ಇದು ಕ್ಲೀನಾಗಿದ್ದರೆ ಐ ವಿಲ್ ಆಲ್ಸೋ ಬಿ ಆಸ್ ವೈಟ್ ಆಸ್ ಯು. ನಿನ್ನಷ್ಟೇ ಬೆಳ್ಳಗಾಗ್ತೀನಿ 6 ತಿಂಗಳಲ್ಲಿ. ಇಫ್ he gives up the trade, he asked the boy if he will be afraid of a riddleman again. ಈಗ ಇಷ್ಟು ದಿನ ಭಯ ಆಯ್ತಲ್ಲ, ಈಗ ಇನ್ನು ಮುಂದೆ ಎದುರ್ಕೋತೀಯ riddleman ಕಂಡ್ರೆ? The boy replies no, and he recalls that he might be the red ghost, which was seen by Ollie Orchard on the other day. The riddleman agrees that it was he only. His friend Ollie Orchard had narrated him the story of seeing the red ghost. ಒಂದು ಕೆಂಪು ದೆವ್ವ ನೋಡಿದೆ ಅಂತ ಅವನ ಫ್ರೆಂಡ್ ಹೇಳಿದ್ದ. ಆ ದೆವ್ವ ನೀವೇನಾ ಅಂತ ಕೇಳ್ತಾನೆ ರಿಡಲ್ಮ್ಯಾನ್. ಹೌದು ಅಂತಾನೆ. He asked the boy, why wants a bonfire? It is so bad. Why miss why wants a bonfire? And it's so bad you take money from her to keep the fire. ಎಷ್ಟು ಕೆಟ್ಟ ಹುಡುಗ ನೀನು, ದುಡ್ಡು ತೊಗೊಂಡು ಯಾರು ಬಾನ್ಫೈರ್ ಹಚ್ತಾರೇನಯ್ಯ? The boy replies that he does not know. Why? I don't know. But she wanted him to keep the fire until a hop jumped into the pond. ನಂಗೆ ಯಾರು ಆಟಾಡೋಕ್ಕಿರಲಿಲ್ಲ, ಬೋರ್ ಆಗಿಬಿಟ್ಟಿತ್ತು. ಅದಕ್ಕೆ she tempted me with 6 pence and asked me to keep the fire until a hop frog jumped into the pond. The riddleman suddenly ceases to talk idly. ಹಾಪ್ ಫ್ರಾಗು ಜಂಪ್ ಮಾಡೋರಿಗೆ ಬೆಂಕಿ ಹಚ್ಚು ಉರಿಸ್ತಾ ಇರೋನ್ಲ. ನಾವು ಇಷ್ಟೊತ್ತು ಯು ವಾಸ್ ಟಾಕಿಂಗ್ ಇನ್ ಎ ವೆರಿ ಈಸಿ ಮ್ಯಾನರ್, ಜೋವಿಯಲ್ ವೇ. ನಾವು ಐಡಲಾಗಿ ಮಾತಾಡ್ತಿದ್ದ. ನಾವು ಹಿ ಸೀಸಸ್ ಟು ಟಾಕ್ ಐಡ್ಲಿ ಆ್ಯಂಡ್ ಸೇಸ್ ದಟ್ ಹಾಪ್ ಫ್ರಾಕ್ಸ್ ಡು ನಾಟ್ ಜಂಪ್ ಇನ್ ಟು ದ ಪಾಂಡ್ ಅಟ್ ದಟ್ ಟೈಮ್ ಆಫ್ ದ ಇಯರ್. ಹಾಪ್ ಫ್ರಾಕ್ಸು ನವೆಂಬರ್ ತಿಂಗಳಲ್ಲಿ, ಈ ಸೀಸನಲ್ಲಿ, ಋತುಮಾನದಲ್ಲಿ ಪಾಂಡಲ್ಲಿ ಜಂಪ್ ಮಾಡಲ್ಲ ಮಗು. But the little boy stresses that he has heard them. ನಾನು ಕೇಳಿಸ್ಕೊಂಡಲ್ಲ ಸೌಂಡ್ ಆಫ್ ದ ಫ್ರಾಗ್ ಜಂಪಿಂಗ್ ಇನ್ ಟು ದ ವಾಟರ್. ಆ್ಯಂಡ್ ಯುಸ್ಟೇಷಿಯಾ ವೈ ಹ್ಯಾಸ್ ಟೋಲ್ಡ್ ಹಿಮ್ ದಟ್ ಹಿ ವುಡ್ ಹಿಯರ್ ಇಟ್. ಯಾರು ಹೇಳಿದ್ನಂಗೆ ಆ ಥರ? ಯುಸ್ಟೇಷಿಯಾ ವೈ ಹ್ಯಾಡ್ ಟೋಲ್ಡ್ ಹರ್ ಆ್ಯಂಡ್ ಟೋಲ್ಡ್ ಮೀ ದಿಸ್ ಆ್ಯಂಡ್ ಐ ಹರ್ಡ್ ಇಟ್. ಆ್ಯಂಡ್ ಹಿ ಹ್ಯಾಸ್ ಹರ್ಡ್ ಇಟ್ ಆ್ಯಂಡ್ ಬಟ್ ಡೌಟ್ಸ್ ದಟ್ ಆಸ್ ದ ಪೀಪಲ್ ಸೇ ಶಿ ಈಸ್ ಕ್ಲೆವರ್ ಆ್ಯಂಡ್ ಡೀಪ್. ಏನಪ್ಪ or she may be a clever girl. As people say, she may be a clever and deep girl, and perhaps she has charmed them into to come. ಬಹುಶಃ she might have used charms, ಮಾಟ ಮಂತ್ರ ಬೆಳೆಸಿ ಆ ಫ್ರಾಕ್ಸ್ ಬರಂಗೆ ಮಾಡಿಬಿಟ್ಟಿದ್ದಾಳ ಏನೋ. He tells him how he was frightened by the sight of dust and smacking noise and returned to her, but failed to speak to her as she had engaged in a conversation with a gentleman and came there again. ನಿಮ್ಮದು ಲೈಟು ಆ ಸ್ಮ್ಯಾಕಿಂಗ್ ಸೌಂಡ್ ನೋಡಿ ಎದ್ರುಕೊಂಬಿಟ್ಟೆ, ಓಡೋದೆ. ರಿಟರ್ನ್ ಟು ಹರ್ ಟು ಅಕಂಪನಿ, ಸೆಂಡ್ ಮೀ ಎ ಸರ್ವೆಂಟ್. ವೆನ್ ಐ ರಿಟರ್ನ್ ಐ ಸಾ ಹರ್ ವಿತ್ ಎ ಜೆಂಟಲ್ಮ್ಯಾನ್. ದೇ ವರ್ ಇನ್ ಎ ಸೀರಿಯಸ್ ಎಂಗೇಜ್ಡ್ ಇನ್ ಎ ಸೀರಿಯಸ್ ಕನ್ವರ್ಸೇಷನ್. ಸೊ ಐ ಕೇಮ್ ಬ್ಯಾಕ್ ಅಗೇನ್ ಹಿಯರ್ ಅಂತ ಹುಡುಗ ಹೇಳ್ತಾನೆ. ರಿಡಲ್ಮ್ಯಾನ್ ಕ್ಯೂರಿಯಸ್ಲಿ ರಿಡಲ್ಮ್ಯಾನ್ ಬಿಕಮ್ಸ್ ಸೋ ಕ್ಯೂರಿಯಸ್ ಆ್ಯಂಡ್ ಐ ಆಸ್ಕ್ಡ್ ಹಿಮ್ ವಾಟ್ ಶಿ ಟೋಲ್ಡ್ ಹಿಮ್. What she told the gentleman. The boy replies that she supposed that gentleman had not married the other woman. ಅವಳು ಹೇಳ್ತಾ ಇಲ್ಲೋ ಜೆಂಟಲ್ಮ್ಯಾನ್ ಆ ಹುಡುಗಿನ ಇನ್ನೊಂದು ಹುಡುಗಿನ ಮದುವೆ ಆಗಿಲ್ಲ, ಬಿಕಾಸ್ ಹೀ ಲೈಕ್ಡ್ ಹಿಸ್ ಓಲ್ಡ್ ಸ್ವೀಟ್ ಹಾರ್ಟ್ ಬೆಸ್ಟ್. ನನ್ನನ್ನು ಈ ಓಲ್ಡ್ ಸ್ವೀಟ್ ಹಾರ್ಟನ್ನು ನೀನು ತುಂಬ ಇಷ್ಟಪಡ್ತೀಯ, ಅದಕ್ಕೆ ಯು ಹ್ಯಾವ್ ನಾಟ್ ಮ್ಯಾರಿಡ್ ದಟ್ ಗರ್ಲ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್. ದ ಜೆಂಟಲ್ಮ್ಯಾನ್ ಆಸ್ಕ್ಡ್ ದ ಬಾಯ್ ಅಬೌಟ್ ದ ಜೆಂಟಲ್ಮ್ಯಾನ್ಸ್ ರಿಪ್ಲೈ. ವಾಟ್ ಡಿಡ್ ದ ಜೆಂಟಲ್ಮ್ಯಾನ್ ಸೇ? The boy says the gentleman told her that he likes her best. Gentleman ಹೇಳಿದ್ರು, yes, I like you best and now he is coming to see her again. ನಾನು ಮತ್ತೆ ರೈನ್ಬೋ ಮೇಲೆ ನಿನ್ನ ನೋಡೋಕ್ಕೆ ಬರ್ತೀನಿ at nights ಅಂತ ಹೇಳಿದ್ರು. The riddleman cries surprisingly, banning the surface of the van. ಜೋರಾಗಿ is so surprised and he bans the van and the boy becomes very afraid and he consoles him that this is the way of riddleman and that it is the secret of it. It is the secret of it ಅಂತ he bans the van. Then he ಇದಾ ರಹಸ್ಯ ಅಂತ ಜೋರ ಕೊಡ್ತಾನೆ. Then he conducts the boy out of the gravel pit and into the path leading to his mother's cottage. On his return, he thoughtfully resumes darning. ಅವನು ಆ ಹುಡುಗನ್ನ ಮನೆಗೆ ಬಿಟ್ಟು ಬರ್ತಾನೆ. ಅವನು ವಾಪಸ್ ಬಂದಾಗ he thoughtfully resumes. ಏನು ಯೋಚನೆ ಮಾಡ್ತಾನೆ? He is full of thoughts. He resumes the darning of his stock.
and he is thinking of visiting Eustacia Y. And he is thinking of what's going on in the life of Thomasin and the probable reason of the marriage being cancelled. I think you have understood the explanation of these two chapters. If you have any query or doubt, please post it in the comment box. Take care. Bye.